ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ NMSA RAD ಯೋಜನೆಯ ಫಲಾನುಭವಿಯ ಯಶೋಗಾಥೆ. ನಮ್ಮಪ್ಪನ ಹೆಸರು ಬಸಣ್ಣರೇ, ಸಂಗನಗೌಡ ತಿಮ್ಮನಗೌಡ್ರಿ. ನಾವು ಹಿರೇವಂಕಲ್ ಕೊಟ್ರಿ. ನಾವು ಇದು ಆಕಳನ ಸಂತೆ ತೊಗೊಂಬಂದಿವ್ರಿ. ನಾವು ಡೈರಿಗೆ ಹಾಲು ಹಾಕಕ್ಕೆ ಬೇಕ್ರಿ. ಅದಕ್ಕೆ ನಮ್ಮ ಮಕ್ಕಳು ಸಾಲಿ ಕಲಿಯೋದ್ರಿ, ಅದಕ್ಕೆ ತೊಗೊಂಬಂದಿವ್ರಿ. ನಾವು ಅದು ದಿವಸ ಹಿಂಡ್ಕೊಂಡು ಡೈರಿಗೆ ಹಾಕ್ತೀವಿ ಹಾಲು. ದಿವಸ 200-300 ರೂಪಾಯಿ ಬರ್ತೀರಿ. ಅದು ಸಾಲಿ ಮನೆಗೆ ತಿಂಗಳ 15 ದಿವ್ಸಕ್ಕೊಮ್ಮೆ ಕೊಡ್ತಾರೆ ರೊಕ್ಕನವ್ರು. ಉಣ್ಣಾಕ ನಮ್ಮ ಮನೆಗೆ ಒಂದಿಷ್ಟು ಹಾಲು ತೊಗೊತೀವಿ, ಡೈರಿಗೆ ಹಾಕ್ತೀವಿ. ಅವನ್ನ ರೊಕ್ಕ ತೊಗೊಂಡು ಮಕ್ಕಳು ಸಾಲಿಗೆ ಮನೆಗೆ ಖರ್ಚಿಗೆ ಅದನ್ನ ಮಾಡ್ತೀವಿ. ನಾವು ಊಟಕ್ಕೆ ಅದಕ್ಕೆ ಮಾಡ್ಕೊತೀವಿ. ನಾವು ಒಂದು ಹಸುವನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ. ಟೈಮ್ ಸರಿಯಾದ ವೇಳೆಯಲ್ಲಿ ಮಳೆ ಇರುವುದಿಲ್ಲ, ಬೆಳೆ ಇಲ್ಲ. ಹೈನುಗಾರಿಕೆಯಿಂದ ನಮ್ಮ ಮನೆತನ ನಡೆದಿದೆ ಎಂದು ಈ ರೈತನ ಅಭಿಪ್ರಾಯ. ಹಿಂದೆ ಏನಿಲ್ಲ ರೀ, ಮತ್ತು ಅದ ಕೆಲಸ ಇದ್ದಾಗ ಹೋಗ್ಬೇಕಿಲ್ಲ ಅಂದ್ರೆ ಮನೆಯಾಗ ಇರ್ಬೇಕಾಗಿತ್ತು ರೀ. ಇದು ಹಾಕ್ಳ ತೊಗೊಂಡ್ಮೇಲೆ ಸ್ವಲ್ಪ ಮನೆಗೆ ಅನುಕೂಲ ಆಗೈತೆ ರೀ. ಅದು ಹೊರಗಡೆಗೆ ಅದು ಇದ್ಕೊಂಡು ಹೋಗ್ತೀವಿ, ಹೆಣ್ಮಕ್ಳು ನೋಡ್ಕೊಂಡ್ರೆ ನಾವು ಹೋಗ್ತೀವಿಲ್ಲ, ನಾವು ನೋಡ್ಕೊಂಡ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಹೊಲಕ್ಕೆ. ಕೆಲಸ ಮಾಡ್ತಿದ್ವಿ ನಾವು. ನಮ್ಮ ಹೊಲ್ದಾಗ ಅಲ್ಲೇ ಹೊರಗಡೆಗೆ ಮಾಡ್ಕೊಂಡು ಹೋಗಿದ್ವಿ ನಾವು. ಈಗ ಆಕಳ ತೊಗೊಂಡಿರಿ, ಮತ್ತು ಈಗ ಕೊಟ್ಟಿದ್ದವ್ರು ಗೌರ್ಮೆಂಟ್. ಇದು ಆಕಳ 60ರಿಂದ 70 ಸಾವಿರ ರೂಪಾಯಿ ಬಿದ್ದೈತೆ ರೀ. ಖರ್ಚು ಕಲ್ತ 75 ಸಾವಿರ ಆಗೈತೆ ರೀ. ಇದು ಗೌರ್ಮೆಂಟ್ನಾರು ಅರ್ಧ ಕೊಟ್ಟಿರಿ ರೊಕ್ಕ ಅಂದರೆ, ನಾವು ಅರ್ಧ ಅದರಿಂದ ಡೈರಿ ಬಂದಾಗೆಲ್ಲ ಕಟ್ಕೊಂತ ಹೋಗಿ ನಾವು ಕೂಡಿಟ್ಟು ತೊಗೊಂಡು ಕಟ್ಟೀವಿ ರೀ. ಅದಕ್ಕೆ ರೊಕ್ಕ ನಮ್ಮ 4.5 ಎಕರೆ ಐತ್ರಿ. 4.5 ಎಕರೆ ಐತ್ರಿ. ನಮ್ಗೆ ಸ್ವಲ್ಪ ನೀರು ಅವಾಗ ನಾವು ಒಕ್ಕಲ್ತನ ಮಾಡಿದ್ರಿ, ನೀರು ತೋಟ ಮಾಡ್ತಿದ್ರಿ. ಅದು ನೀರು ಸ್ವಲ್ಪ ಕಡಿಮೆ ಆಗಿಬಿಡ್ತೀರಿ. ನಮಗೂ ಸ್ವಲ್ಪ ಹಾರ್ಟ್ ಆಪ್ರೇಷನ್ ಆಗಿ ಅಪೆಂಡಿಕ್ಸ್ ಆಗಿತ್ತು ರೀ. ಅದಕ್ಕಾಗಿ ಅದು ಬಿಟ್ಟು ಗಿಡವನ್ನು ಮಾಡ್ಕೊಂಡ್ರಿ. ಈಗ ನಮ್ದು ನಮ್ಮ ತಾವಲ್ರಿ ಹೊಲ. ಈಗ ಅದು ನಮ್ಮ ಅಪ್ಪರ ಅವ್ರಿಗೆ ಮಾಡ್ಕೊತಾರೆ ಅದನ್ನು. ನಾವು ಇದು ಆಕಳ ಮೇಲೆ ಇದ್ರ ಮೇಲೆ ಜೀವನ ಮಾಡ್ತೀವಿ. ನಮ್ಮ ಮಕ್ಕಳು ನಾವು ಈಗ ಸ್ವಲ್ಪ ಹಾರ್ಟ್ ಆಪ್ರೇಷನ್ ಆಗಿಬಿಡ್ತೀವಿ ನಮ್ಗೆ. ಹಂಗಾಗಿ ಮತ್ತು ಅಪೆಂಡಿಕ್ಸ್ ಒಂದು ಆಗಿಬಿಟ್ಟಿತ್ತು. ಅದು ತೋಟ ಮಾಡಾಗ ಹಂಗಾಗಿ ಬಿಟ್ಬಿಟ್ಟು ನಾವು ತೋಟ ಮಾಡೋದು. ಈಗ ಇದ್ರ ಮೇಲೆ ಜೀವನ ಮಾಡ್ತೀವಿ. ಹಿರೇವಂಕಲಕುಂಟ ರೈತ ಸಂಪರ್ಕ ಕೇಂದ್ರದಿಂದ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಯೋಜನೆಯಡಿ ಸರಿಸುಮಾರು ಗುನ್ನಾಳ, ಹಿರೇವಂಕಲಕುಂಟ ಹಾಗೂ ಹುಣಸಿಹಾಳ ಗ್ರಾಮಗಳಲ್ಲಿ 43 ಫಲಾನುಭವಿಗಳಿಗೆ ಈ ಯೋಜನೆಯ ಅನುಕೂಲವನ್ನು ನೀಡಿದ್ದಾರೆ. ಈ ಯೋಜನೆಯಿಂದ ಅವರ ಆರ್ಥಿಕ ಮಟ್ಟ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಎಂಬುದು ಫಲಾನುಭವಿಗಳ ಹೇಳಿಕೆ.